ಕೊನೆಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಅಫಿಷಿಯಲ್ ಕನ್ನಡ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ನೋಡಿದ ಮೇಲೆ ಒಂದು ವಿಷಯ ಮಾತ್ರ ಹೇಳ್ಬೋದು, ಇದು ಒಂದು ಬರೀ ಸಾಮಾನ್ಯ ಮಾಸ್ ಸಿನಿಮಾ ಅಷ್ಟೇ ಅಲ್ಲ, ಆ ಥರ ಕಾಣ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ಡಾರ್ಕ್ ಆಗಿರೋದು, ಸ್ಟೈಲಿಶ್ ಆಗಿರೋದು, ಜೊತೆಗೆ ಆ್ಯಕ್ಷನ್ ಕೂಡ ಜೋರಾಗೇ ಇದೆ. ಮೊದಲಿಂದನೂ ಟಾಕ್ಸಿಕ್ ಬಗ್ಗೆ ಸಾಕಷ್ಟು ಹೈಪ್ ಇತ್ತು. ಈಗ ಟ್ರೇಲರ್ ಬಂದ ಮೇಲಂತರೂ ಸಿನಿಮಾ ಯಾವ ರೀತಿಯ ವರ್ಲ್ಡ್ನಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಸಿಕ್ಕಂತಾಗಿದೆ. ಯಶ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥ ಲುಕ್ ತುಂಬಾ ಡಿಫ್ರೆಂಟ್. KGF ನಲ್ಲಿ ನೋಡಿದ ರಾಕಿ ಬಾಯ್ ಸ್ಟೈಲ್ಗಿಂತ ಇಲ್ಲಿ ಕ್ಯಾರೆಕ್ಟರ್ ತುಂಬ ರಾ ಮತ್ತು ಡೇಂಜರಸ್ ಆಗಿ ಕಾಣ್ತಾ ಇದೆ. ಟ್ರೇಲರ್ನಲ್ಲಿ ಆ್ಯಕ್ಷನ್ ಸೀನ್ಸ್ ಕೂಡ ಗಮನ ಸೆಳೀತಾ ಇದ್ದಾವೆ. ಫೈಟ್ ಸೀಕ್ವೆನ್ಸಸ್ ಮಾತ್ರ ಅಲ್ಲ, ಸಿನಿಮಾ ಕೊರಿಯೋಗ್ರಫಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಲೊಕೇಶನ್ಸ್ ಎಲ್ಲ ಸೇರಿ ಒಂದು ಡಾರ್ಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ನಯನತಾರಾ, ಖೈರಾಟ್ ವಾಣಿ, ಉಮಾ ಖುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಸೇರಿದಂತೆ ಒಂದು ದೊಡ್ಡ ಕಾಸ್ಟೇ ಇದೆ. ಅದರಲ್ಲೂ ಟ್ರೇಲರ್ನಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ಗಂತೂ ಇಂಪಾರ್ಟೆನ್ಸ್ ಇರೋ ಹಾಗೇನೆ ಕಾಣ್ತಾ ಇದೆ. ಈ ಸಿನಿಮಾ ಬರೀ ಹೀರೋ ಓರಿಯೆಂಟೆಡ್ ಆ್ಯಕ್ಷನ್ ಮೂವಿ ಆಗಿರ್ತೈತೆ ಅಥವಾ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಟೋರಿ ದೊಡ್ಡ ರೋಲ್ ಇರುತ್ತಾ ಅನ್ನೋದು ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಕೂಡ ಇಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಇದು ಅವರ ಯೂಶುವಲ್ ಕಮರ್ಷಿಯಲ್ ಟೆಂಪ್ಲೇಟ್ ಅಲ್ಲ ಅನ್ನೋದು ಟ್ರೇಲರಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನು ಟ್ರೇಲರ್ನಲ್ಲಿ ಸ್ಟೋರಿನ ಸಂಪೂರ್ಣವಾಗಿ ರಿವೀಲ್ ಮಾಡದೆ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಈ ಟ್ರೇಲರಲ್ಲಿ ಸ್ಟೋರಿನ ಸಂಪೂರ್ಣವಾಗಿ ರಿವೀಲ್ ಮಾಡದೆ ಕ್ಯೂರಿಯಾಸಿಟಿ ಉಳಿಸ್ಕೊಂಡಿದ್ದಾರೆ. ಅದು ಕೂಡ ಈ ಟ್ರೇಲರ್ನ ಒಂದು ಪ್ಲಸ್ ಪಾಯಿಂಟ್. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಜುವಲ್ಸ್ ಬಗ್ಗೆ ಹೇಳೋದಾದರೆ ಕೆಲವು ಶಾರ್ಟ್ಸ್ ತುಂಬ ಗ್ರ್ಯಾಂಡ್ ಆಗಿ ಬಂದಿದ್ದಾವೆ. ಡಾರ್ಕ್ ಲೈಟಿಂಗು, ಸ್ಟೈಲಿಶ್ ಫ್ರೇಮ್ಸು, ಆ್ಯಕ್ಷನ್ ಕೊರಿಯೋಗ್ರಫಿ ಎಲ್ಲ ಒಂದು ದೊಡ್ಡ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಸಲುವಾಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಕಣ್ಣು ತುಂಬಿಕೊಳ್ಳೋ ಸಲುವಾಗಿ ಹೇಳಿ ಮಾಡಿಸಿರೋ ಹಾಗಿದೆ. ಟ್ರೇಲರ್ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿನೇ ಆಗ್ತಾ ಇದೆ. ಆದರೆ ಟ್ರೇಲರ್ ಮಾತ್ರ ನೋಡಿ ಸಿನಿಮಾ ಹೆಂಗಿರುತ್ತೆ ಅಂತ ಫೈನಲ್ ಜಡ್ಜ್ಮೆಂಟ್ ಕೊಡೋದಕ್ಕಾಗಲ್ಲ. ಯಾಕಂದರೆ ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದು ತಂದೆ ಮಗನ. ಒಟ್ಟಿನಲ್ಲಿ ಯಶ್ ಅವರ ಅಭಿಮಾನಿಗಳಿಗೆ ಇದೊಂದು ಹಾಫ್ ಮೀಲ್ಸ್ ಅಂತಲೇ ಹೇಳ್ಬೋದು. ಫುಲ್ ಮೀಲ್ಸ್ ಬೇಕಪ್ಪ ಅಂದರೆ ನೀವು 26ನೇ ತಾರೀಕು ಇದೇ ತಿಂಗಳು ಥಿಯೇಟ್ರಿಗೆ ಹೋಗಿ ಫುಲ್ ಮೀಲ್ಸ್ನ ತೊಗೋಬೇಕು. ಆ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ನೀವು ಫುಲ್ ಮೀಲ್ಸ್ ಉಂಡ ಅನುಭವನ ಪಡೆದುಕೊಳ್ಬೇಕು. ಸೊ ನನಗೆ ಪರ್ಸ್ನಲಿ ಈ ಟ್ರೇಲರ್ ಇಷ್ಟ ಆಗಿದ್ದೇನಪ್ಪ ಅಂದರೆ ಇದು KGFನ ರಿಪೀಟ್ ಮಾಡೋ ಹಾಗೆ ಪ್ರಯತ್ನ ಮಾಡಿಲ್ಲ. ಅವರು ಹೊಸದಾಗಿ ವರ್ಲ್ಡ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಏನೋ ಹೊಸದಾಗಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26, 2026 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26, 2026 ವರ್ಲ್ಡ್ ವೈಡ್ ಥಿಯೇಟರ್ಸ್ಗೆ ಬರ್ತಾ ಇದೆ. ನಿಮಗೆ ಟ್ರೇಲರ್ ಹೇಗೆ ಅನ್ನಿಸ್ತು? ಯಶ್ ಅವ್ರ ಲುಕ್ನ, ಆ್ಯಕ್ಷನ್ನ ಅಥವಾ ಸ್ಟೋರಿ ಬಗ್ಗೆ ನಿಮ್ಗೆ ಏನಾದರೂ ಗೆಸ್ ಇದೆಯಾ? ಕಾಮೆಂಟಲ್ಲಿ ತಿಳಿಸ್ಬೋದು. ಇದೇ ರೀತಿ ವಿಡಿಯೋ ಕಾಮೆಂಟಲ್ಲಿ ತಿಳಿಸ್ಬೋದು. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.